ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಕಾಶ್ ಅಮಿತ್ 5124 ಕನ್ನಡ ಲಾಗ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಅಮಿತ್ ಪ್ರಕಾಶ್ ಮಾತಾಡ್ತಾ ಇರೋದು. ಇವತ್ತು ನಾವು ಎನ್ವಿರಾನ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀವಿ. ನೋಡಿ, ಈಗ ಎನ್ವಿರಾನ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀವಿ. ಇವತ್ತು ಮಮತಾ ಮಿಸ್ಸು ನನಗೊಂದು ಪಾಠ ಮಾಡಿದರು ಎನ್ವಿರಾನ್ಮೆಂಟ್ ಬಗ್ಗೆ. ಹೆಚ್ಚಾಗಿ ಪಾಠ ಮಾಡಿದರು ನಮಗೆ. ಅವರ್ ಎನ್ವಿರಾನ್ಮೆಂಟ್ ಅಂದರೆ ನಮ್ಮ ಪರಿಸರ. ಪೇಜ್ ನಂಬರು 101ರಲ್ಲಿದೆ. ಪೇಜ್ ನಂಬರ್ ತೆಗಿತಾ ಇದ್ದೀನಿ ಈಗ. ಪೇಜ್ ನಂಬರು 101 ಪೇಜ್ ನಂಬರ್ ತೆಗಿತಾ ಇದ್ದೀನಿ. 101 ಪೇಜ್ ನಂಬರ್ ಈಗ ತೆಗಿತಾ ಇದ್ದೀನಿ. ಈಗ ಪೇಜ್ ನಂಬರು ಓಪನ್ ಆಗ್ತಾ ಇದೆ. 31, 38, 47, 68 ಪೇಜ್ ನಂಬರ್ ನಾವು ಲೆಕ್ಕ ಮಾಡ್ಕೊತಾ ಇರೋದು. ಹೇಳ್ತಾ ಇದ್ದೀನಿ. 83 ಹೇಳ್ತೀನಿ. ಹ್ಯೂಮನ್ ಹೈ ಕೋಲ್ಡ್ ಅಂತ ಇದೆ. ಇದಲ್ಲ, ನಮ್ಮ ಓವರ್ ಎನ್ವಿರಾನ್ಮೆಂಟ್ ಸಿಕ್ತು ನೋಡಿ. ಈ ಲೆಸನ್ 101 ಪೇಜ್ ನಂಬರ್ ತೆಗೆದೆ. ಚಾಪ್ಟರ್ 13 ಅವರ್ ಎನ್ವಿರಾನ್ಮೆಂಟು. ಎಕೋಸಿಸ್ಟಮ್ ಅಂದರೆ ವಾಟ್ ಈಸ್ ಎಕೋಸಿಸ್ಟಮ್ ಅಂದರೆ, ಎಕೋಸಿಸ್ಟಮ್ನ ಯಾರು ಮೊದಲು ಫೋನ್ ಮಾಡಿದ್ದು ಅಂದರೆ ಅಥೊರೋ ಟ್ರಾನ್ಸ್ಲಿ ಅಂತೇಳಿ 1871 ಅವರು ಹುಡ್ತಾರೆ. ಫಸ್ಟ್ ಎಸ್ಟಾಬ್ಲಿಷ್ ಮಾಡಿ 1935 ಎಸ್ಟಾಬ್ಲಿಷ್ ಮಾಡ್ತಾರೆ ಎಕೋಸಿಸ್ಟಮು. ಅದನ್ನು ನಾನು ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ. ಇರಿ ಒಂದು ಸೆಕೆಂಡ್ ಇರಿ. ಅಥೊರೋ ಟ್ರಾನ್ಸ್ಲಿ ಅಂತ ನೋಡಿ, ಇಲ್ಲಿ ಬರೀತಾ ಇದ್ದೀನಿ ನೋಡಿ. 80 ಅಥೊರೋ ಟ್ರಾನ್ಸ್ಲಿ ಅಂದರೆ 80 ಅಂತ ನಾನು ಯಾಕೆ ಬರೆದೆ ಅಂತಂದರೆ, ನೋಡಿ 80 ಅಂತ ನಾನು ಯಾಕೆ ಬರೆದೆ ಅಂದರೆ ಅಥೊರೋ ಟ್ರಾನ್ಸ್ಲಿ ಇದೇ ಮೊದಲು ಫಸ್ಟು ಎಕೋಸಿಸ್ಟಮ್ನ ಇದು ಫೌಂಡರ್ ಮಾಡಿದ್ದು. ನೋಡಿ, ಈಗ ನಮ್ಮ ಓವರ್ ಎನ್ವಿರಾನ್ಮೆಂಟ್ ಅಂದರೆ ನಮ್ಮ ಸುತ್ತಮುತ್ತ ಪರಿಸರ ಹೆಂಗೆ ಇಟ್ಕೋಬೇಕು, ಗಿಡ ಮರಗಳನ್ನ ಬೆಳೆಸ್ಬೇಕು, ಹೆಚ್ಚಿನ ಮರಗಳನ್ನ ಬೆಳೆಸ್ಬೇಕು ಅಂತ. ಇದು ನಮ್ಮ ಇನ್ನೊಂದಿರುತ್ತೆ. ಅಂದರೆ ಸಾಲುಮರ ತಿಮ್ಮಕ್ಕ ಬಗ್ಗೆ ಎಷ್ಟೆಲ್ಲ ನೋಡಿರ್ತೀರ ನೀವು ಯೂಟ್ಯೂಬಲ್ಲೆಲ್ಲ. ಎಲ್ಲರೂ ನೋಡಿರ್ತೀರ, ನೋಡಿರ್ತೀರ. ಅವ್ರು ಸಾಲುಮರ ತಿಮ್ಮಕ್ಕ 8,000ಕ್ಕಿಂತ ಹೆಚ್ಚು ಮರಗಳನ್ನ ನೆಟ್ಟಿದ್ದಾರೆ. ಅವರೂ ಎನ್ವಿರಾನ್ಮೆಂಟ್ ಬಗ್ಗೆ ಸೇರಿಸ್ಕೊತಾ ಇದ್ದೀವಿ ನಾವು. ಎನ್ವಿರಾನ್ಮೆಂಟ್ ಅಂದರೆ ನಮ್ಮ ಪರಿಸರ ಇರ್ಬೋದು, ಕಾಡು, ಪ್ರಾಣಿ, ಪಕ್ಷಿಗಳು, ನಾವು ವಾಸಿಸ್ತಾ ಇರುವಂಥ ಸ್ಥಳ, ಇವೆಲ್ಲ ನಮ್ಮ ಎನ್ವಿರಾನ್ಮೆಂಟ್ ಮೇಲೇ ಇದೆ. ನಮ್ಮ ಭೂಮಿ ಕರೆಕ್ಟ್. ಭೂಮಿನೂ ಸಹ ಒಂದು. ಭೂಮಿ ಹುಟ್ಟಿದ್ದು 450 ವರ್ಷಗಳ ಹಿಂದೆ. 450 ಬಿಲಿಯನ್ ವರ್ಷಗಳ ಹಿಂದೆ ಏನಾಗಿತ್ತು ಅಂತಂದರೆ, ಎಲ್ಲ ಕ್ಷುದ್ರಗಳೆಲ್ಲ ಕೂಡ್ಕೊಂಡು ಮತ್ತು ಆಸ್ಟ್ರಾಯ್ಡ್ ಬಂದು ಭೂಮಿಗೆ ಢಾರ್ ಅಂತ ಡಿಕ್ಕಿ ಹೊಡೆದಾಗ ಅದು ರಂಧ್ರ, ಅದು ಕುಳಿಗಳೆಲ್ಲ ಇದು ಫಾರ್ಮ್ ಆಗಿದ್ದು. ಫಸ್ಟು ಅದನ್ನು ಆಮೇಲೆ ಅದೆಲ್ಲ ಕೂಡ್ಕೊಂಡು ಫಾರ್ಮ್ ಆಗಿ ಒಂದು ಒಳ್ಳೆ ಸಂತರ ಆಗಿತ್ತು ಭೂಮಿ. ಇಡೀ ಬೆಂಕಿ ಜ್ವಾಲೆ ಆಗಿತ್ತು. ಅದನ್ನು 10,000 ಡಿಗ್ರಿ ಫ್ಯಾರನೈಟ್ ಇತ್ತು. 10,000 ಡಿಗ್ರಿ ಫ್ಯಾರನೈಟ್ ಇತ್ತು ಅವಾಗ. ಆಮೇಲೆ ಹೋಗ್ತಾ ಡೌನ್ ಆಗ್ತಾ ಆಮೇಲೆ ಮಂಜು ಬೀಳಕ್ಕೆ ಸ್ಟಾರ್ಟ್ ಆಯಿತು. ಮಂಜು ಬಿಟ್ಟು ಆಮೇಲೆ ಕರಗಕ್ಕೆ ಸ್ಟಾರ್ಟ್ ಆಗಿ ಕರಗಿದಾದ್ಮೇಲೆ ಆಮೇಲೆ ಒಂದು ಡ್ರಾಫ್ಟಿಂಗ್ ಜೆಲ್ಲಿ ಫಿಶ್ ಅನ್ನುವಂಥ ಸ್ಪೀಶೀಸ್ ಫಾರ್ಮ್ ಆಯಿತು. ನೀವೆಲ್ಲ ನೋಡೇ ಇರ್ತೀರ, ಇದರಲ್ಲಿ ತೋರಿಸಿದ್ರು ಒಂದ್ಸಲ ಮೂವಿ, ನೀವು ನೋಡೇ ಇರ್ತೀರ. ಡ್ರಾಫ್ಟಿಂಗ್ ಜೆಲ್ಲಿ ಫಿಶ್ ಅನ್ನೋ ಫಾರ್ಮ್ ಆಯಿತು. ಆಮೇಲೆ ಕಂಟ್ರಿಗಳು ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆಲ್ಲ ಕಂಟ್ರಿಗಳು ಡೆವಲಪ್ ಆಯಿತು. ಸುತ್ತಮುತ್ತ ಮರಗಳೆಲ್ಲ ಫೌಂಡರ್ ಆಯಿತು, ಬೆಳ್ಕೊತಾ ಹೋಯಿತು. ಆಮೇಲೆ ಒಂದು ಸೈನ್ಸ್ ಹೇಳೋ ಪ್ರಕಾರವಾಗಿ ಮನುಷ್ಯ ಕೋತಿ ಥರ ಫಾರ್ಮ್ ಆಗ್ತಾನೆ. ಫಸ್ಟ್ ಕೋತಿ ಥರ ಇರ್ತಾನೆ. ಆಮೇಲೆ ಹೋಗ್ತಾ ಏನಾಗ್ತಾನೆ, ಮನುಷ್ಯ ಆಗೋಕ್ಕೆ ಸ್ಟಾರ್ಟ್ ಆಗ್ತಾನೆ. ಮರ ಗಿಡಗಳನ್ನ ಬೆಳ್ಕೊತಾನೆ. ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ಭೂಮಿಲಿ ಕಸ ಹಾಕೋದು, ಬೆಂಕಿ ಹಾಕೋದು, ಖಾಲಿ ಸಿಟಿಗೆ ಬೆಂಕಿ ಹಾಕೋದು ಎಲ್ಲ ಮಾಡ್ತಾಯಿದ್ದೀವಿ ನಾವು. ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಡ್ತಾಯಿಲ್ಲ. ಕಾಡು ಮಾಡೋ ಹೋಸದಲ್ಲಿ ನಾಡುಗಳು ಕಟ್ತಾಯಿದ್ದೀವಿ, ಬಿಲ್ಡಿಂಗ್ಸ್ಗಳು ಕಟ್ತಾಯಿದ್ದೀವಿ. ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತಾಯಿದ್ದಾವೆ. ಇದೆಲ್ಲ ಇನ್ನು ಮುಂದೆ ಹೊಡೆದ್ರೆ ನಾವು ಇನ್ನೂ ಸೆಕೆಯಿಂದ ಸಾಯ್ತೀವಿ ಕೂಡ. ಈಗ ನಮ್ಮ ತುಮಕೂರು 40 ಡಿಗ್ರಿ ಟೆಂಪ್ರೇಚರ್ ತೋರಿಸ್ತಾ ಇತ್ತು ನಾನು ಗೂಗಲ್ ಸರ್ಚ್ ಮಾಡಿದಾಗ. ಬೇಸಿಗೆ ರಜದಲ್ಲಿ ಈಗ 40 ಡಿಗ್ರಿ ತೋರಿಸ್ತಾ ಇತ್ತು ನಮ್ಮ ತುಮಕೂರು. ಬೆಂಗಳೂರಲ್ಲಿ 2017 ಇತ್ತು. ಬೆಂಗಳೂರು 41 ಡಿಗ್ರಿ ಟೆಂಪ್ರೇಚರ್ ತೋರಿಸ್ತಾ ಇತ್ತು. ಅಲ್ಲಿ ಯಾವುದೇ ಥರ ಗಿಡ ಮರ ಆಗಲಿ ಏನೂ ಇಲ್ಲ, ಬರೀ ಪೊಲ್ಯೂಷನ್. ಅಲ್ಲಷ್ಟು ಟ್ರಾಫಿಕ್ ಅಂತೆ, ಇಲ್ಲಷ್ಟು ಟ್ರಾಫಿಕ್ ಅಂತೆ, ಅಲ್ಲಂತೆ ಇಲ್ಲಂತೆ, ಏನಿದು. ಅದಕ್ಕೆ ಇವಾಗ
ಇದನ್ನು ಒಂದು ತೀರ್ಪು ಕೊಟ್ಟಿದ್ದಾರೆ ಈಗ ವಿ ಸೋಮಣ್ಣ ಅವರು. ತುಮಕೂರಿಗೆ ಮೆಟ್ರೋ ಮಾಡ್ತೀವಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡ್ತೀವಿ, ಹಾಗಾಗಿ ಎಲ್ಲ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆ ಇನ್ನೂ ಕಡಿಮೆ ಆಗುತ್ತೆ, ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ತುಮಕೂರಿಗೂ ಒಂದು ಫುಲ್ ಮೆಟ್ರೋ ಟ್ರೈನ್ ಬರ್ತಾ ಇರೋದು ನೋಡ್ಬೋದಾಗಿದೆ. ಮೆಟ್ರೋ ಮಾಡ್ತೀನಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿ ಸೋಮಣ್ಣ ಅವ್ರು ಹೇಳಿದರು. ತುಮಕೂರು ನೆಕ್ಸ್ಟು ಇದು ಇನ್ನೊಂದು ರೈಲ್ವೆ ಸ್ಟೇಷನ್ ಮತ್ತು ಜಂಕ್ಷನ್ ಆಗುತ್ತೆ. ನೆಕ್ಸ್ಟ್ ಆ ಕಡೆ ಎಲ್ಲ ಆಗ್ತಾಯಿದೆ. ಇನ್ನೂ ತುಂಬ ಚೆನ್ನಾಗಿ ಆಗ್ಬಿಟ್ಟೆ ತುಮಕೂರು. ನಮಗೆ ಇನ್ನೂ ಖುಷಿ ಆಗುತ್ತೆ. ಅದ್ರ ಜೊತೆಲಿ ನಮ್ಮ ಎನ್ವಿರಾನ್ಮೆಂಟ್ ಕೂಡ ಸಖತ್ತಾಗಿ ಇಂಪ್ರೂವ್ ಆಗುತ್ತೆ. 10th ಸ್ಟ್ಯಾಂಡರ್ಡಿಗೆ ನಿಮಗೆ ಎನ್ವಿರಾನ್ಮೆಂಟ್ ಬಗ್ಗೆ ಯಾಕೆ ನಿಮಗೆ ಈ ಥರ ಲೆಸನ್ ಇಟ್ಟಿದ್ದಾರೆ ಅಂತಂದರೆ ನೀವು ಮಕ್ಕಳು ಇನ್ನಷ್ಟು ಕಲೀಲಿ, ಇನ್ನಷ್ಟು ಒಳ್ಳೆ ವಿದ್ಯಾವಂತರಾಗಲಿ ಅಂತ. ಈ ಹಾವುಗಳು ಅಷ್ಟೇ ನಿಮ್ಗೆ ಇನ್ನೊಂದು ಹೇಳೋದಿದೆ. ನಿಮ್ಮ ಹಾವುಗಳು ಅಂದರೆ ನಿಮಗೆ ಎಲ್ಲರಿಗೂ ಭಯ ಆಗುತ್ತೆ. ಹಾವುಗಳು ಬಂದರೆ ಅದನ್ನು ಎಷ್ಟೋ ಜನ ಸಿಟ್ಟಿರುತ್ತೆ, ಹಾವನ್ನ ಹೊಡೆದಾಕೋದು, ಹಂಗೆ ಮಾಡೋದು ಹಿಂಗೆ ಮಾಡೋದು ಅಂತ. ಆ ಥರ ಮಾಡಬಾರ್ದು. ಹಾವು ಒಂದು ಸಸ್ಯ ಜೀವಿ ಪ್ರಾಣಿ, ಅದನ್ನು ನಾವೇನಾರು ಕೊಂದರೆ ಸಾಯಿಸಿದ್ರೆ ಆ ಥರ ಮಾಡಬಾರ್ದು. ಇದನ್ನು ಮಾಡಲೇಬಾರ್ದು. ಅದರಲ್ಲಿ ವಿಷಕಾರಿ ಹಾವುಗಳು ಅಂತಂದರೆ ಈ ನಾಗರ ಹಾವು ಇರ್ಬೋದು, ಭಾರತೀಯರಲ್ಲಿ ಮಂಡಲದ ಹಾವು, ಸರಸದ ಮಂಡಲದ ಹಾವು, ಕಾಮನ್ ಕ್ರೇಟು, ಆ ಥರ ಇಲ್ಲಿ ತುಂಬಾ ವಿಷಯಗಳನ್ನ ತಿಳ್ಕೊಬೋದು ಎನ್ವಿರಾನ್ಮೆಂಟ್ ಬಗ್ಗೆ. ಎನ್ವಿರಾನ್ಮೆಂಟ್ ಅಂದರೆ ಸುಮ್ಮನೆ ಕೊಟ್ಟಿಲ್ಲ ಲೆಸನ್ನು. ಮಮತಾ ಮಿಸ್ಗೆ ನಾನು ಎಷ್ಟು ಹೇಳಿದ್ರು ಸಾಕಾಗಲ್ಲ. ಅವರು ಇಷ್ಟೆಲ್ಲ ಒಳ್ಳೊಳ್ಳೆ ಹೇಳ್ತಾರೆ, ಅವ್ರಿಗೆ ಹೇಳ್ತಾರೆ ಸರಿ, ಓಕೆ ಫೈನ್. ಇದು ನಮ್ಮ ಹಾವುಗಳು. ನೆಕ್ಸ್ಟ್ ಮಂಡಲದ ಹಾವು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಮಂಡಲದ ಹಾವು ಅಂತಂದರೆ ಅದು ಕಚ್ಚಿದ್ರೆ ಯಾವ ಥರ ಸಿಂಟಮ್ಸ್ ಆಗುತ್ತೆ, ಯಾವ ಥರ ಆಗುತ್ತೆ ಅಂದರೆ ಸಿಂಟಮ್ಸು ಅಲ್ಲಿ ಕಾಲು ಕೊಳ್ತು ಗ್ಯಾಗಿನ್ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ವಿಲ್ಟರಿ ಆ್ಯಾವ್ರೇಜ್ ಆಗುತ್ತೆ, ರಕ್ತ ಚಲನೆ ಇದಾಗಲ್ಲ. ಅದನ್ನು ಹಿಮೋಟಾಕ್ಸಿಕ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಅದನ್ನು ಹಿಮೋಟಾಕ್ಸಿಕ್ ಅಂತ ಹೇಳಿ ಮನುಷ್ಯ ಅಲ್ಲ. ಆಮೇಲೆ ಏನು ಮಾಡ್ತಾರೆ ಅಂದರೆ ಹಾವು ಕಚ್ಚಿದಾಗ ಬ್ಲೇಡಲ್ಲಿ ಕೊಯ್ಯೋದು, ಕತ್ರಿ ಕಟ್ ಮಾಡೋದು, ದಾರ ಕಟ್ಟೋದು, ಆಮೇಲೆ ಇಲ್ಲೇ ಹಾವು ನೋಡ್ಕೊಂಡು ತೊಗೊಬರ್ತೀನಿ ಅಂತ ಹೇಳೋದು. ಹಂಗೆಲ್ಲ ಮಾಡಿದ್ರೆ ಹಾವು ಆಮೇಲೆ ಕಚ್ಚಿರೋವಂಥದ್ದು ಇದು ಇರುತ್ತಲ್ಲ, ಆಗ ಮನುಷ್ಯ ಸಾಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ರಕ್ತಸ್ರಾವ ಆಗಿ. ಹಂಗೂ ಮಾಡಬಾರ್ದು. ಅದೇನೋ ಗುಳಿಗೆ ತಿನ್ನಿ ಅಂತಾರೆ, ತಿನ್ನಿ ಅಂತಾರೆ, ಇರ್ತೀನಿ ಅಂತಾರೆ, ಅದನ್ನು ಮಾಡಬಾರ್ದು. ಸೀದಾ ಮಿಷಿನರಿ ಹಾಸ್ಪಿಟ್ಲಿಗೆ ಹೋಗಬೇಕು. ಯಾವುದೇ ಮಜ್ಜಿಗೆ ನೀರು ಏನೂ ಕುಡಿಬಾರ್ದು. ಸೀದಾ ಹಾಸ್ಪಿಟ್ಲಿಗೆ ಹೋಗಬೇಕು. ಆ ಸೂಜಿಯಿಂದನೇ ಔಷಧಿ ಪಾಸ್ ಆಗಬೇಕು. ಈ ಇನ್ಸುಲಿನ್ ಸೂಜಿಯಿಂದನೇ ಪಾಸ್ ಆಗಬೇಕು. ಅದು ಆ್ಯಂಟಿಬಯೋಟಿಕ್ಕು. ಎಷ್ಟೋ ಜನ ಆ್ಯಂಟಿಬಯೋಟಿಕ್ ಇಲ್ದಲೇ ಎಷ್ಟೋ ಜನ ಅಪಘಾತಿನ ಸತ್ತಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ. ಎಷ್ಟೋ ನಾವು ಹಾಸ್ಪಿಟ್ಲಲ್ಲಿ ರಿಪೋರ್ಟೇ ನೋಡ್ಬೋದು ಹಾವೆಲ್ಲಿ ನೀವು ತಿಳ್ಕೊಂಡಾಗ. ಒಂದ್ಸಲ ಆಗಿತ್ತು. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದೆ, ನಾನು ಸೂರ್ಯ ಕೀರ್ತಿ ಅನ್ನೋ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ದೆ. ಕೊಲ್ಲಬೇಡಿ, ಕರೆ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಇದಾಕಿರ್ತಾರೆ. ಇದನ್ನು ಅಲ್ಲಿ ಹಾಕಿರ್ತಾರೆ, ಡೋಂಟ್ ಕಿಲ್ ಜಸ್ಟ್ ಕಾಲ್ ಅಂತ. ಅಲ್ಲಿ ನಂಬರ್ ಕೊಟ್ಟಿರ್ತಾರೆ, 2 ನಂಬರ್ ಇರುತ್ತೆ. ಅಲ್ಲಿ ಹೋಗಿ ನಂಬರ್ನ ಕ್ಲಿಕ್ ಮಾಡಿದ್ರೆ ನೀವು ಮೈಸೂರಿಂದ ಫೋನ್ ಮಾಡಿದ್ರೆ ಮೈಸೂರಿಂದ ಬರ್ತಾರೆ. ನೀವು ನೀವು ತುಮಕೂರಲ್ಲಿ ಇರ್ತೀರ, ತುಮಕೂರಿಂದ ಬರ್ತಾರೆ. ರಾಯಚೂರಿಂದ ಎಲ್ಲ ಬರ್ತಾರೆ. ನಿಮ್ಮ ಮನೆ ರಾಯಚೂರಿದ್ರೆ ರಾಯಚೂರಿಗೆ ಹಿಂಗೆ ಹಾವು ಹಿಡಿಯೋರ ಹತ್ರ ಫೋನ್ ಮಾಡಿದ್ರೆ ಬರ್ತಾರೆ ಅವರು. ಭಾರತೀಯರಲ್ಲಿ ಇನ್ನೂ ಅತ್ಯಂತ ವಿಷಕಾರಿ ಹಾವು ಅಂದರೆ ಕಿಂಗ್ ಕೋಬ್ರಾ ಅಂದರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ವಿಷಕಾರಿ ಹಾವುಗಳಲ್ಲಿ ಅದೊಂದು. ಭಾರತದಲ್ಲೂ ಕಾಣಿಸ್ಕೊಂಡಿದೆ. ಕಪ್ಪು ಕಲರ್ ಇರುತ್ತೆ ನೋಡಿ, ಅಲ್ಲಿ ಸ್ಟ್ರೈಪ್ ಇರುತ್ತೆ ನೋಡಿ. ಈಗ ಕಟ್ಟಾವು ಥರ. ಕಟ್ಟಾವು ಅಷ್ಟೇನೆ. ಕಟ್ಟಾವು ಕಚ್ಚಿದ್ರೆ ಅದು ಯಾವುದೇ ಸಿಂಟಮ್ಸ್ ಆಗಲ್ಲ. ಮನುಷ್ಯ ಕುಸಿದು ಬಿದ್ದು ಕೋಮಾಗಿ ಹೋಗೋವಂಥ ಜಾಸ್ತಿ ಇರುತ್ತೆ ಮಾತ್ರ. ಇಲ್ಲಿ ನಿಮಗೆ ಎನ್ವಿರಾನ್ಮೆಂಟ್ ಬಗ್ಗೆ ಲೆಸನ್ ಕೊಟ್ಟಿದ್ದಾರೆ ಆ್ಯಕ್ಚುಲಾಗಿ ನೋಡಿ. AT ಅಂತ ಇದು ಬರೆದಿದೆ, ಆಟ್ರೋ ಟ್ರಾನ್ಸ್ಲಿ ಅಂತ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ. ಇದೆಲ್ಲ ಕೊಟ್ಟಿದ್ದಾರೆ ನೋಡಿ, ಗೊತ್ತಾಗ್ತಾ ಇದೆಯಾ? ಇದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಗ ನೋಡ್ತಾ ಇದ್ದೀರಾ ಎಲ್ಲ ಇನ್ಫಾರ್ಮೇಷನು ಫ್ರಮ್ ದ ಎನರ್ಜಿ ಫಾಲೋ ಡಯಾಗ್ರಾಮ್ ಅಂತ ಕೊಟ್ಟಿದ್ದಾರೆ. ಇದನ್ನು ಎಷ್ಟೋ ಒಂದು 4 ಮಾರ್ಕ್ಸಿಗಂತೂ ಇದು ಬಂದೇ ಬರುತ್ತೆ. ಇದನ್ನು ಓದ್ಕೋಬೇಕಾಗುತ್ತೆ. ಫಸ್ಟು ಎಕೋಸಿಸ್ಟಮ್ನ ಯಾರು ಫೋನ್ ಮಾಡಿದ್ದು ಅಂತಂದರೆ ಆಟ್ರೋ ಟ್ರಾನ್ಸ್ಲಿ ಅಂತಲೂ ಬರ್ಬೋದು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ. ಇಲ್ಲ ಅಂತಂದರೆ ನಿಮಗೆ ಇನ್ನೊಂದು ಥರ 2 ಮಾರ್ಕ್ಸ್ ಕ್ವಶನ್ ಬೇಕಾದ್ರೂ ಕ್ವಶನ್ ಬರ್ಬೋದು. ಕ್ವಶನ್ ಆನ್ಸರ್ ಇಂಗ್ಲೀಷ್ ಅದರಲ್ಲಿ ಕೇಳ್ತಾರೆ. ಆ ಬದಲು ಎಕೋಸಿಸ್ಟಮ್ನ ಯಾರು ಫೋನ್ ಮಾಡಿದ್ದು ಅಂತಾರೆ. ಆಟೋರೋ ಟ್ರಾನ್ಸ್ಲಿ ಅಂತ ಬರೆದು 1 ಮಾರ್ಕ್ಸ್ ಇರುತ್ತೆ.
1871 ಅಂತ ಬರೆದ್ರೆ ಅಟೋರಾ ಟ್ರಾನ್ಸ್ಲಿ ಅಂತ ಬರೆದ್ರೆ ಅದಕ್ಕೊಂದು ಮಾರ್ಕ್ಸ್ ಇರುತ್ತೆ. ಕೇಳ್ತಾರೆ ಸೈನ್ಸಲ್ಲಿ. ಇದು ಗ್ರೇಸ್ ಮಾರ್ಕ್ಸ್ ಕ್ವಶನ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದಾಗಿರುತ್ತೆ. ಸೊ ಇದನ್ನು ನೀವು ನೋಡ್ಬೋದು. ನೋಡಿ, ಇದನ್ನು ಎನ್ವಿರಾನ್ಮೆಂಟ್ ಬಗ್ಗೆ ಸುತ್ತಮುತ್ತ ಡೀಟೇಲ್ಸ್ನ ತಿಳ್ಕೊಬೋದು ನಾವು. ಈ ಪ್ರಾಣಿ ಪಕ್ಷಿಗಳಾಗಿರ್ಬೋದು. ನೋಡಿ, ಈಗ ನಮ್ಮನೆ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮನೇಲಿ ಎಲ್ಲ ಗಿಡ ಮರಗಳು ನಟ್ಟಿದ್ದಾರೆ. ನಮ್ಮಮ್ಮ ಗಿಡ ಬೆಳ್ಸಕ್ಕೆ ಬಿಡ್ತಾ ಇರಲಿಲ್ಲ. ನೋಡಿ ಈಗ ಹೆಂಗೆ ನಟ್ಟಿದ್ದಾರೆ ಅಂತ. ಬನ್ನಿ ತೋರಿಸ್ತೀನಿ ಬನ್ನಿ. ಈ ಗಿಡ ನೆಟ್ಟಿದ್ದಾರೆ. ಈ ಗಿಡ ಏನಂತ ಕೆಲಸ ಮಾಡುತ್ತೆ ಅಂದರೆ, ಇದು ನೀರೊಳಗಡೆ ಹಾಕಿದ್ರೆ, ನೀರೊಳಗೆ ಹಾಕ್ತೀವಿ ಇವಾಗ. ಈಗ ನೀರೊಳಗೆ ಹಾಕಿದ್ರೆ ಅದನ್ನು ಬೆಳ್ಕೊಂಡು ನೋಡಿ, ಈಗ ಇಷ್ಟೆಲ್ಲ ಬೆಳ್ಕೊಂಡಿರೋದಕ್ಕೆ ಅದರೊಳಗಡೆ ನೀರು ಪಾಸ್ ಆಗ್ತಿರುತ್ತೆ. ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಬೇಕಾಗುತ್ತೆ. ನಮ್ಮದು ಮೈಕ್ರೋಸ್ಕೋಪ್ ಇಲ್ಲ, ಕ್ಷಮಿಸ್ಬಿಡಿ. ನೀರಿದೆ, ಇದು ಅಷ್ಟೇನೆ. ಇದು ನೀರು ಹಾಕೋದು ನೋಡಿ. ಎಷ್ಟು ಸುತ್ತಮುತ್ತ ಗಿಡಗಳನ್ನ ಹೆಂಗೆ ಬೆಳೆಸಿದ್ದೀವಿ ಅಂತಂದರೆ, ಇಲ್ಲಿಗೆ ಬಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಇಲ್ಲಿಗೆ ಬಂದರೆ ಇಷ್ಟು ನೋಡಿ, ಎಲ್ಲ ಕಡೆ ನೋಡ್ತಾ ಇದ್ದಾರೆ, ಎಲ್ಲ ಗಿಡ ಮರಗಳೆಲ್ಲ ಬೆಳ್ಕೊಂಡಿದೆ. ನೋಡ್ತಾ ಇದ್ದೀರಾ, ಎಲ್ಲಿ ನೋಡು ಗಿಡ ಮರಗಳು ಎಲ್ಲಿ ನೋಡ್ರು ಬೆಳ್ಕೊಂಡಿದೆ. ನೋಡಿ ಈಗ ತೋರಿಸ್ತೀನಿ ನೋಡಿ. ಈಗ ನೋಡ್ತಾ ಇದ್ದೀರಾ, ಎಲ್ಲೋಡು ಗಿಡ ಮರಗಳು ಎಲ್ಲೋಡು ಬೆಳ್ಕೊಂಡಿದೆ. ನಮಗೆ ಎನ್ವಿರಾನ್ಮೆಂಟ್ ಅಂದರೆ ಖುಷಿ ಆಗುತ್ತೆ. ಈ ಥರ ಹಳ್ಳಿ ಕಾಡಲ್ಲಿ ಬದುಕಬೇಕು ನಮಗೆ ಅಂತ ಖುಷಿ ಆಗುತ್ತೆ. ಈಗ ಎಲ್ಲ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಇಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಲಿ ಬದುಕ್ತಾ ಇಲ್ಲ, ಅವರು ಎಲ್ಲ ಸಿಟಿಲಿ ಹೋಗಿ ಬದುಕ್ತಾ ಇದ್ದಾರೆ. ಆ ಖುಷಿ ಎಲ್ಲಿ ಸಿಗುತ್ತೆ ಇಲ್ಲಿ ಬಂದರೆ? ಆ ಖುಷಿ ಎಲ್ಲಿ ಸಿಗುತ್ತೆ ನಮಗೆ? ನಾವು ಕಲಿತಾ ಇರೋಂಥ ಖುಷಿ ಎಲ್ಲಿ ಸಿಗುತ್ತೆ ನಮ್ಮ ಲೈಫಲ್ಲಿ? ಇಲ್ಲಿ ನೋಡಿ, ಈಗ ಎಲ್ಲೋಡು ಗಿಡ ಮರಗಳು, ಎಲ್ಲೋಡು ಸುತ್ತಮುತ್ತ ಪ್ರದೇಶಗಳು ನೋಡಿ. ಇದೆಲ್ಲ ನಾವು ಅಬ್ಸರ್ವ್ ಮಾಡಬೇಕು. ನಾವು ಬರೀ ನೋಡಿ ಅದು ಎನ್ವಿರಾನ್ಮೆಂಟ್ ಬಗ್ಗೆ ಅರ್ಥ ಆಯಿತು ಅನ್ನೋದಲ್ಲ. ಅದನ್ನು ನೀವು ಹೆಂಗೆ ಅಬ್ಸರ್ವ್ ಮಾಡ್ತೀವಿ ಅನ್ನೋದು ಬೇಗ ಆಗುತ್ತೆ ಅಲ್ವಾ? ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಇದು ನಮ್ಮ ಮನೆ ಪರ್ಸ್ನಲ್ ವೀಡಿಯೋ ಮಾಡಬಾರ್ದು ಅಂತ ಗೊತ್ತು, ಯೂಟ್ಯೂಬ್ಗೆ ಹಾಕ್ಬಾರ್ದು ಅಂತ ಗೊತ್ತು, ಸುಮ್ಮನೆ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟು ಹಂಗಾರ ಗೊತ್ತಾಗಲಿ ಅಂತ ನೋಡಿ. ಈಗ ನೋಡಿ, ಈ ಥರ ಲೆಸನ್ ಕೊಟ್ಟಿದ್ದಾರೆ. ಸುತ್ತಮುತ್ತ ನೋಡಿ, ಅಲ್ಲಿ ಮರ ಕಟ್ಟಿದ್ದಾರೆ ನೋಡಿ, ನುಗ್ಗೆಕಾಯಿ ಮರ ಅದು ನೋಡಿ ಕಟ್ಟಿದ್ದಾರೆ ನೋಡಿ. ಈ ಮರ ಏನಂತ ಕರೀತಾರಲ್ಲ, ಈ ಗಿಡನ, ಇದು ಅವರೆಕಾಯಿ ಗಿಡ ಅಂತ ಕರೀತಾರೆ ನೋಡಿ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ, ನಮ್ಮ ಕಡೆ ಅವರೆಕಾಯಿ ಗಿಡ ಅಂತಾರೆ ನೋಡಿ. ಈಗ ಬೀಜ ಬಂದಿದೆ ನೋಡಿ. ಇದನ್ನು ಬೀಜನ ನೋಡಿ ಯಾವ ಥರ ಸಿಂಬಲ್ ಬರುತ್ತೆ ತೋರಿಸ್ತೀನಿ ನೋಡಿ. ಹಂಗೆ ಇಟ್ಕೊಳ್ಳಿ ನೋಡಿ. ಈ ಥರ ಸಿಗುತ್ತೆ ನಿಮಗೆ ಬೀಜ. ಈ ಬೀಜನ ನೀವು ನೋಡ್ತಾ ಇದ್ರೆ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ನೋಡಿ, ಅದರಲ್ಲಿ ಎಷ್ಟು ಕೆಲಸ ಮಾಡುತ್ತೆ ನೋಡಿ. ಈಗ ಇದು ನೀರು ಹಾಕ್ತದೆ, ಇದು ಬೆಳ್ಕೊಡೋಕ್ಕೆ ಸಾಧ್ಯ. ನೀರು ಹಾಕ್ತಲ್ಲದ್ರೆ ಹೆಂಗೆ ಬೆಳ್ಕೊಳುತ್ತೆ? ಹಾಗೆ ಅಲ್ವಾ? ನೋಡಿ, ಇಲ್ಲೆಲ್ಲ ಎಷ್ಟು ಗಿಡ ಮರಗಳು ನಟ್ಟಿದ್ದಾರೆ ನೋಡಿ. ಈಗ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಗಿಡ ಮರಗಳು ಸಸ್ಯ ಎಲ್ಲ ಬಿಟ್ಟಿದ್ದಾರೆ ಮಾತ್ರ. ಅಟೋರಾ ಟ್ರಾನ್ಸ್ಲಿ ಅಂತ ಫಸ್ಟು ಅದನ್ನು ಎಕೋಸಿಸ್ಟಮ್ನ ಫೋನ್ ಮಾಡಿದ್ದು. ಅದನ್ನು ನಿಮ್ಗೆ ಫೋಟೋ ಕಳಿಸ್ತೀನಿ ನೋಡಿ, ಕಳಿಸಿರ್ತೀನಿ, ನಂದು ಅದು ಹಾಕಿರ್ತೀನಿ ನೋಡಿ. ನೋಡ್ತಾ ಇದ್ದೀರಾ? ನೋಡಿದ್ರಾ? ಎಲ್ಲಿ ಕಾರೆಲ್ಲ ನಿಂತಿದೆ, ಕಾರು ನಿಂತಿದ್ದು ಬೇಡ, ವೀಡಿಯೋ ಮಾಡ್ಕೊತಾ ಬೇಜಾರು ಮಾಡ್ಕೊಬೇಡಿ ನೋಡಿ. ಕಾಣಿಸ್ತಾ ಇದೆಯಾ? ಇಷ್ಟು ನಮ್ಮ ಗಿಡ ಮರಗಳು ವ್ಯೂ ಇಲ್ಲಿ ನಾವು ನೋಡ್ಬೋದು. ಅರ್ಥ ಆಯ್ತಾ? ನೋಡಿ, ಈಗ ಮಮತಾ ಮಿಸ್ಸಿಗೆ ಇದನ್ನು ಸರ್ಪ್ರೈಸಾಗಿ ಕೊಡ್ತಾಯಿದ್ದೀನಿ ಈ ವಿಡಿಯೋನ. ನೋಡಿ ಸರ್ಪ್ರೈಸ್ ವಿಡಿಯೋ ಮಮತಾ ಮೇಡಮ್, ಸರ್ಪ್ರೈಸಿಂಗ್ ಫಾರ್ ಯು. ಓಕೆ, ನೋಡಿ ಈ ಥರ ಡಯಾಗ್ರಾಮ ಕೊಡ್ತಾರೆ ನಿಮಗೆ ಇದರಲ್ಲಿ. ಡ್ರಾ ದ ಎನ್ವಿರಾನ್ಮೆಂಟ್ ಅಂದರೆ ಇಷ್ಟು ಡಯಾಗ್ರಾಮ್ ನೀವು ಬರೀಬೇಕು. ಒಂದು ಮಾರ್ಕ್ಸಿಗೆ 5 ಮಾರ್ಕ್ಸಿಗಂತ ಇದು ಕೊಡ್ತಾರೆ, 4-5 ಮಾರ್ಕ್ಸಿಗಾದ್ರೂ. ಅದನ್ನು ಹೆಂಗೆ ಬಂತು ಅಂತ ಅಟ್ಲೀಸ್ಟ್ ಅದನ್ನು ಬೋರ್ಡ್ ಎಕ್ಸಾಮಲ್ಲಿ ಯಾರೋ ನಮಗೆ ವ್ಯಾಲ್ಯುವೇಷನ್ ಮಾಡೋರು ಯಾರೋ ಬೆಂಗಳೂರಿಂದ, ನಾವು ಅದೆಲ್ಲ ಬರೀಬೇಕು ಅಲ್ಲಿ ಸೈನ್ಸ್ ಅಂದರೆ. ಯಾರೋ ಬೆಂಗಳೂರಿಂದ ವ್ಯಾಲ್ಯುವೇಷನ್ ಮಾಡೋದು ಪೇಪರು. ನಮಗೆ ಹೆಂಗೆ ಬಂತು ಅಂತೆಲ್ಲ ನಮಗೆ ಕೇಳ್ತಾರೆ ಅಲ್ಲಿ. ಯಾರ್ದೋ ಎಕೋಸಿಸ್ಟಮ್ನ ಯಾರೋ ಫೋನ್ ಮಾಡಿದ್ದು ಅಂತಂದರೆ ಅಟೋರಾ ಟ್ರಾನ್ಸ್ಲಿ ಅಂತ ಹೇಳಿ 1871 ಅವರು ಹುಡ್ತಾರೆ. ಅವರು 1935 ಅವರು ಇದನ್ನು ಮಾಡ್ತಾರೆ, ಎಕೋಸಿಸ್ಟಮ್ನ ಮೊದಲು ಅವರು ಫೋನ್ ಮಾಡ್ತಾರೆ. 80 ಅಂತ ಅಲ್ಲಿ ಹಾಕಿದ್ದೀನಿ ನೋಡಿ, ಅದು ಬರ್ದಿದ್ದೀನಿ ನೋಡಿ, ಅಟೋರಾ ಟ್ರಾನ್ಸ್ಲಿ ಅಂತ. ನೀವು ಗೂಗಲ್ ಹೊಡೆದ್ರೆ ಸಿಗುತ್ತೆ, ಎಕೋಸಿಸ್ಟಮ್ ಫೌಂಡರ್ ಬೈ ಅಂತ ಹೊಡೆದ್ರೆ ಅಟೋರಾ ಟ್ರಾನ್ಸ್ಲಿ ಅಂತ ಸಿಗುತ್ತೆ ನಿಮಗೆ. ಸಿಮ್ಕೆ ಸಾಲುಮರ ತಿಮ್ಮಕ್ಕ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತಿರುತ್ತೆ. ಸಾಲುಮರ ತಿಮ್ಮಕ್ಕ ಗಿಡ ಮರಗಳೆಲ್ಲ ಬಿಟ್ಟಿದ್ದಾರೆ.
ಅಂದರೆ ಖುಷಿಯಾಗುತ್ತೆ ನಮಗೆ. ಗಿಡ ಮರಗಳೆಲ್ಲ ಬಿಟ್ಟಿದ್ದಾರೆ, ಇವರು 1000 ಮರಗಳನ್ನ ಬಿಟ್ಟಿದ್ದಾರೆ. ಮಕ್ಕಳಿಗೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ಸಾಲುಮರದ ತಿಮ್ಮಕ್ಕ ಅವರು ಆಮೇಲೆ ಮಕ್ಕಳಿಗೆ ಯಾವ ಮರವನ್ನು ತೋರಿಸಿದರು ಅಂತಂದರೆ ಆ ಉತ್ತರ ನೋಡಿ, ಉತ್ತರ ಬ್ಯಾನಿಯನ್ ಟ್ರೀ ಆಗಿರುತ್ತೆ. ಬ್ಯಾನಿಯನ್ ಟ್ರೀ ಅಂದರೆ ಬ್ಯಾನಿಯನ್ ಟ್ರೀ ಅಂತ ನೆಟ್ಟಿದ್ದಾರೆ ಅವರು. ಒಂದು ಇಂಪಾರ್ಟೆಂಟ್ ಮರ ಅದು ಮಕ್ಕಳಿಗೆ, ಬ್ಯಾನಿಯನ್ ಟ್ರೀ ಅಂತ. ಎಷ್ಟೋ ಟೂರಿಸ್ಟ್ ಪ್ಲೇಸ್ ಆಗಿದೆ ಸಾಲುಮರದ ತಿಮ್ಮಕ್ಕ, ಅಲ್ಲಿ ಒಂದು ಗಿಡ ಮರ ನೆಟ್ಟಿದ್ದು. ಅದು ನಾನು ಕವರ್ ಮಾಡ್ಕೊಂಡು ಬರ್ತಿದ್ದೆ, ಅದೆಲ್ಲ ದೂರ ಇದೆ ಕ್ಯಾಸನಗರದಲ್ಲಿ, ಅದೆಲ್ಲ ಕವರ್ ಮಾಡ್ಕೊಂಡು ತರ್ತೀನಿ ನೆಕ್ಸ್ಟ್ ಫ್ಯೂಚರಲ್ಲಿ. ನಾನು ಕವರ್ ಮಾಡ್ಕೊಂಡು ತರ್ತೀನಿ. ಇವಾಗ ನೆಕ್ಸ್ಟ್ ಸೈನ್ಸ್ ಎಕ್ಸಿಬಿಷನ್ ನಡೀತಾ ಇದೆಯಲ್ಲ, 13ಕ್ಕಿತ್ತು, ಈಗ 17ಕ್ಕೆ ಹೋಗಿದೆ ಎಕ್ಸಿಬಿಷನ್ನು. ಪೋಸ್ಟ್ಪೋನ್ ಆಗಿದೆ ಎಕ್ಸಿಬಿಷನ್, ಸೈನ್ಸ್ ಎಕ್ಸಿಬಿಷನ್ನು. ಅದು ನಾನು ಕವರ್ ಮಾಡಿ ತರ್ತೀನಿ ಇದೇ ವಿಡಿಯೋದಲ್ಲಿ. ನೋಡಿ ಇದನ್ನು ಪ್ರಕಾಶ್ ಅಮಿತ್ 5124 ಕನ್ನಡ ಯೂಟ್ಯೂಬ್ ಚಾನಲ್ ತುಮಕೂರು. ಈಗ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಅದಕ್ಕೆ ತನಕ ಧನ್ಯವಾದಗಳು.